ಪ್ರೀತಿಯ ವಿದ್ಯಾರ್ಥಿನಿಯರೇ, ಇಂದು ನಾವು 10ನೇ ತರಗತಿಯ ಗಣಿತ ವಿಷಯದ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಪಾಠವನ್ನು ಪ್ರಾರಂಭ ಮಾಡೋಣ. ಇಲ್ಲಿ ಮೊದಲಿಗೆ ನಾನು ಒಂದು ಉದಾಹರಣೆಯನ್ನು ಹೇಳ್ತೀನಿ. ಉದಾಹರಣೆಗೆ, ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಮೊದಲಿಗೆ ಇಬ್ಬರು ಬ್ಯಾಟ್ಸ್ಮನ್ಗಳು ಬರ್ತಾರೆ. ಆ ಇಬ್ಬರು ಬ್ಯಾಟ್ಸ್ಮನ್ಗಳ ಒಟ್ಟು ಸ್ಕೋರ್ ಒಟ್ಟು ಸ್ಕೋರ್ 155 ಅಂತ ಇದೆ. ಆಮೇಲೆ ಇನ್ನೊಂದು ಹೇಳಿಕೆ ಏನದಂತ, ಒಬ್ಬನು ಇನ್ನೊಬ್ಬನಿಗಿಂತ 40 ರನ್ಗಳನ್ನು ಹೆಚ್ಚಿಗೆ ಗಳಿಸಿದ್ದಾನೆ ಅಂತ ಒಂದು ಸಂದರ್ಭ ಇದೆ. ಇನ್ನೇನದ ಅಂದ್ರೆ, ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಇಬ್ಬರು ಬ್ಯಾಟ್ಸ್ಮನ್ಗಳ ಒಟ್ಟು ಸ್ಕೋರ್ 155 ಅಂತದ. ಒಬ್ಬನು ಇನ್ನೊಬ್ಬನಿಗಿಂತ 40 ರನ್ಗಳನ್ನು ಹೆಚ್ಚಿಗೆ ಗಳಿಸಿದ್ದಾನೆ ಅಂತ ಇದೆ. ಈ ಎರಡೂ ಹೇಳಿಕೆಗಳನ್ನು ನಾವೀಗ ಗಣಿತ ರೂಪದಲ್ಲಿ ಬರಿಬೇಕು. ಈಗ ನಾವೇನು ಮಾಡೋದಂದ್ರೆ, ಮೊದಲನೇ ಬ್ಯಾಟ್ಸ್ಮನ್ ಗಳಿಸಿದ ಸ್ಕೋರ್ x ಆಗಿರಲಿ ಅಂತ ತಗೊಳ್ಳೋಣ. ಮೊದಲನೇ ಬ್ಯಾಟ್ಸ್ಮನ್ ಗಳಿಸಿದ ಸ್ಕೋರ್ x ಆಗಿರಲಿ ಅಂತ ತಗೊಳ್ಳೋಣ. ಎರಡನೇ ಬ್ಯಾಟ್ಸ್ಮನ್ ಗಳಿಸಿದ ಸ್ಕೋರ್ ಅನ್ನು ನಾವು y ಆಗಿರಲಿ ಅಂತ ತಗೊಳ್ಳೋಣ. ಯಾಕಂದ್ರೆ ಅವರಿಬ್ರು ಗಳಿಸಿದ ನಿರ್ದಿಷ್ಟ ಸ್ಕೋರ್ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಮೊದಲನೇ ಬ್ಯಾಟ್ಸ್ಮನ್ ಗಳಿಸಿದ ಸ್ಕೋರನ್ನು x ಅಂತ ತಗೋತೀವಿ, ಎರಡನೇ ಬ್ಯಾಟ್ಸ್ಮನ್ ಗಳಿಸಿದ ಸ್ಕೋರನ್ನು y ಅಂತ ತಗೋತೀವಿ. ಅವರಿಬ್ಬರು ಗಳಿಸಿದ ಒಟ್ಟು ಸ್ಕೋರನ್ನು ಈಗ ನಾವು ಹೆಂಗೆ ಬರಿಬೋದಂದ್ರೆ, x + y. ಅವರಿಬ್ಬರು ಗಳಿಸಿದ ಒಟ್ಟು ಸ್ಕೋರ್ 155 ಅಂತ ಆಯಿತು. ಸೊ ಇದನ್ನು ನಾವು ಸಮೀಕರಣ ರೂಪದಲ್ಲಿ x + y = 155 ಅಂತ ಬರಿತೀವಿ. ಆಮೇಲೆ ಒಬ್ಬನು ಇನ್ನೊಬ್ಬನಿಗಿಂತ 40 ರನ್ಗಳನ್ನು ಹೆಚ್ಚಿಗೆ ಗಳಿಸಿದ್ದಾನೆ ಅಂತ ಹೇಳ. ಅಂದ್ರೆ ಈಗ ಒಬ್ಬನನ್ನು ನಾವು ಮೊದಲನೇ ಬ್ಯಾಟ್ಸ್ಮನ್ ಅಂತ ತಗೊಳ್ಳೋಣ. ಅವ ವಾಯ್ಗಿಂತ 40 ಹೆಚ್ಚಿಗೆ ರನ್ಗಳನ್ನು ಪಡೆದಾನ ಅಂದ್ರೆ ಗಳಿಸಾನ. ಅದನ್ನು ನಾವು ಹೆಂಗೆ ಬರಿತೀವಿ ಅಂದ್ರೆ, x = y + 40. ಅಂದರೆ ವಾಯ್ಗಿಂತ ಇನ್ನೊಬ್ಬ ಬ್ಯಾಟ್ಸ್ಮನ್ ಸ್ಕೋರ್ಗಿಂತ ಅವನು 40 ಹೆಚ್ಚು ರನ್ಗಳನ್ನು ಗಳಿಸಿದ್ದನ್ನು ನಾವು ಗಣಿತ ರೂಪದಲ್ಲಿ ಈಗ ಬರಿತೀವಿ. ಇದು ಎರಡನೇ ಸಮೀಕರಣ. ಈ ಸಂದರ್ಭವನ್ನು ನಾವೇನೀಗ ಗಣಿತ ರೂಪದಲ್ಲಿ ಬರೋದಲ್ಲ, ಇಲ್ಲಿ ಎಷ್ಟು ಚರಾಕ್ಷರಗಳದಾವೆ? 2 ಚರಾಕ್ಷರಗಳದಾವೆ, x ಮತ್ತು y. ಆಮೇಲೆ ಈ ಎರಡೂ ಚರಾಕ್ಷರಗಳು ಇರುವ ಈ ಸಮೀಕರಣಗಳು ಪರಸ್ಪರ ಸಂಬಂಧ ಹೊಂದಿವೆ. ಸೊ ಆದ್ದರಿಂದ ಇಂತಹ ಸಮೀಕರಣಗಳನ್ನು ನಾವು 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಹೇಳ್ತೀವಿ. ಸೊ ಇದೇ ರೀತಿ ನಾನೀಗ ಇನ್ನೊಂದು ಉದಾಹರಣೆಯನ್ನು ನಿಮ್ಗೆ ಹೇಳ್ತೀನಿ. ಇನ್ನೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಉದಾಹರಣೆ 2. ಒಂದು ಆಯತಾಕಾರದ ತೋಟ ಇದೆ. ಆಯತಾಕಾರದ ತೋಟದ ಉದ್ದ ಅಗಲದ 2ರಷ್ಟಿದೆ. ಅಗಲದ 2ರಷ್ಟಿದೆ. ಸುತ್ತಳತೆ 50 ಮೀಟರ್
ಇದೆ ಅಂತಿದೆ. ಸೊ ಈ ಹೇಳಿಕೆಗಳನ್ನು ಕೂಡ ನಾವು ಗಣಿತ ರೂಪದಲ್ಲಿ ಬರೀಬೇಕು. ಸೊ ಇಲ್ಲಿ ಆಯತಾಕಾರದ ಒಂದು ತೋಟ ಅಂದರೆ ನಾನು ಈ ತೋಟ ಆಯತಾಕಾರ, ಇದು ಕೂಡ ಆಯತನೇ, ಆಯತಾಕಾರದ ಒಂದು ತೋಟ ಹಿಂಗೈತಿ. ಅದರ ಉದ್ದ ಅಗಲದ 2ರಷ್ಟಿದೆ ಅಂದರೆ ಈ ಉದ್ದವನ್ನು ನಾನು ಎಕ್ಸ್ ಅಂತ ತಗೋತೀನಿ, ಅಗಲವನ್ನು ವಾಯ್ ಅಂತ ತಗೋತೀನಿ. ಸೊ ಇಲ್ಲಿ ಆಯತಾಕಾರದಲ್ಲಿ ಅಭಿಮುಖ ಬಾಹುಗಳು ಪರಸ್ಪರ ಸಮ ಇರ್ತಾವೆ. ಅದಕ್ಕೆ ಇದು ವಾಯ್ ಆಗ್ತದೆ, ಇಲ್ಲೇ ಇದು ಕೂಡ ಎಕ್ಸ್ ಆಗ್ತದೆ. ಅಭಿಮುಖ ಬಾಹು ಸಮ ಇರೋದ್ರಿಂದ ಇದು ಎಕ್ಸ್ ಇದ್ದರೆ ಇದು ಎಕ್ಸ್ ಇರ್ತದೆ. ಸೊ ಆದ್ದರಿಂದ ಈಗ ನಾವೇನು ಮಾಡಿದೆ, ಉದ್ದವನ್ನು ಎಕ್ಸ್ ಅಂತ ತಗೊಂಡೆ. ಈಗ ಅದನ್ನು ಬರೀಬೇಕು. ಆಯತಾಕಾರದ ತೋಟದ ಉದ್ದ ಎಕ್ಸ್ ಆಗಿರಲಿ, ಆಯತಾಕಾರದ ತೋಟದ ಅಗಲ ವಾಯ್ ಆಗಿರಲಿ. ಇಲ್ಲಿ ಉದ್ದವು ಅಗಲದ 2ರಷ್ಟಿದೆ. ಅದನ್ನು ಹೆಂಗೆ ಬರಿತೀವಿ ನಾವು ಗಣಿತ ರೂಪದಲ್ಲಿ? ಹೆಂಗೆ ಬರಿತೀವಿ ಅಂತಂದ್ರೆ ಉದ್ದ ಎಕ್ಸ್ ಈಕ್ವಲ್ಟು ಅಗಲದ 2ರಷ್ಟು ಅಂದರೆ ಅಗಲ ವಾಯ್, ಅದರ 2ರಷ್ಟು ಅಂದರೆ 2 ವಾಯ್ ಹಿಂಗೆ ಬರ್ತದೆ. ಎಕ್ಸ್ ಈಕ್ವಲ್ಟು 2 ವಾಯ್. ಆಮೇಲೆ ಸುತ್ತಳತೆ ಅಂತ ಹೇಳ, ಸುತ್ತಳತೆಯನ್ನು ನಾವು ಹೆಂಗೆ ಬರಿತೀವಿ ಅಂತಂದ್ರೆ ಈಗ ಒಟ್ಟು ಬಾಹುಗಳ ಉದ್ದವನ್ನೇ ನಾವು ಸುತ್ತಳತೆ ಅಂತ ಹೇಳ್ತೀವಿ. ಎಕ್ಸ್ ಮತ್ತು ಎಕ್ಸ್ ಕೂಡಿಸ್ಬೇಕು, ಅದೇ ರೀತಿ ವಾಯ್ ಮತ್ತು ವಾಯ್ ಕೂಡಿಸ್ಬೇಕು, 2 ವಾಯ್. ಅದೇನಾಗ್ತದೆ, ಸುತ್ತಳತೆ ಏನಾಗ್ತದೆ ಅವಾಗ 2x ಪ್ಲಸ್ 2y ಅಂದರೆ ಎಲ್ಲ ಬಾಹುಗಳ ಒಟ್ಟು ಉದ್ದ. ಸೊ ಎಷ್ಟೈತಿದೆ? 50 ಮೀಟರ್ ಅಂತ ಹೇಳ. ಸೊ ಈಗ ನಾನು ಇವೆರಡರೊಳಗೂ ಏನು ಮಾಡ್ತೀನಿ, 2ಅನ್ನು ನಾನು ಕಾಮನ್ ತೆಗಿತೀನಿ. ಸೊ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು 50. 2 ಕಾಮನ್ ತೆಗೆದಿದ್ದಕ್ಕೆ ಇಲ್ಲಿ ಎಕ್ಸ್ ಉಳಿತು, ಪ್ಲಸ್ ಇಲ್ಲೂ 2 ಹೊರಗೆ ಬಂದಿದ್ದಕ್ಕೆ ವಾಯ್ ಉಳಿತು, ಎಕ್ಸ್ ಪ್ಲಸ್ ವಾಯ್. ಸೊ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು 50. ಈ 2ಅನ್ನು ಈ ಕಡೆ ತೊಗೊಂಡು ಬಂದಾಗ ಅದು ಭಾಗಿಸು 2 ಆಗ್ತದೆ. ಇಲ್ಲಿ 2 ಇಂಟು ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 50 ಅಂತಿತ್ತು. ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು 2ಅನ್ನು ಈ ಕಡೆ ತೊಗೊಂಡು ಬಂದಾಗ 50 ಭಾಗಿಸು 2 ಅಂದರೆ 2 ಬಂದೆ 2 25. ಸೊ ಅವಾಗ ನಾವು ಹೆಂಗೆ ಬರ್ತೀವಿ ಇದನ್ನು ಸಮೀಕರಣವನ್ನು? ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು 25 ಅಂತ ಬರೀತೀವಿ. ಸೊ ಇದು 2ನೇ ಸಮೀಕರಣ, ಇದು 1ನೇ ಸಮೀಕರಣ, ಇದು 2ನೇ ಸಮೀಕರಣ. ಸೊ ಈ ರೀತಿ ಈ ಒಂದು ಕೊಟ್ಟಂಥ ಸಂದರ್ಭವನ್ನು ನಾವು ಗಣಿತ ರೂಪದಲ್ಲಿ ಬರೆದು ಅದನ್ನು ನಾವು ಬಿಡಿಸಬಹುದು. ಸೊ ಇದು ಕೂಡ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಒಂದು ಉತ್ತಮ ಉದಾಹರಣೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಈಗ ನೆಕ್ಸ್ಟ್ ನಾವು ಈ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಅರ್ಥ ಅಂದರೆ ಅರ್ಥ ಏನು ಅಂತ ನಾವು ಈಗ ನೋಡೋದು ತಿಳ್ಕೊಳ್ಳೋಣ. ಸೊ ಇಲ್ಲೇ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣದ ಅರ್ಥ ಏನಪ್ಪ ಅಂತಂದ್ರೆ ಎ ಬಿ ಸಿ ಇವು ವಾಸ್ತವ ಸಂಖ್ಯೆಗಳಾಗಿದ್ದು ಎಕ್ಸ್ ಮತ್ತು ವಾಯ್ ಚರಾಕ್ಷರಗಳಿರುವಾಗ ಎಕ್ಸ್ ಮತ್ತು ವಾಯ್ ಚರಾಕ್ಷರಗಳಿರುವಾಗ ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0. ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0 ಈ ರೂಪದ ಸಮೀಕರಣಕ್ಕೆ ನಾವೇನಂತೀವಿ? 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತ ಕರೀತಾರೆ. ಸೊ ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ. ಎ ಬಿ ಸಿ ವಾಸ್ತವ ಸಂಖ್ಯೆಗಳಾಗಿದ್ದು ಎಕ್ಸ್ ಮತ್ತು ವಾಯ್ ಚರಾಕ್ಷರಗಳಿರುವಾಗ ax ಪ್ಲಸ್
dy ಪ್ಲಸ್ ಸಿ ಈಕ್ವಲ್ ಟು 0 ರೂಪದ ಸಮೀಕರಣಕ್ಕೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಎನ್ನುವರು. ಇದು ಅರ್ಥ. ಸೊ ಈಗ ನಾವು ಏನಂತ ಪಾಠದ ಹೆಸರು ನೋಡ್ರಿ, ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಐತಿ. ಸೊ ಅದಕ್ಕೆ ನಾವು ಈ ಸಮೀಕರಣವನ್ನು ಜೋಡಿಯಾಗಿ ನಾವು ಬರಿಬೋದು. ಹೆಂಗೆ ಬರಿಬೋದು ಅಂದ್ರೆ a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0 ಹಿಂಗೆ ಬರೀತೀವಿ. ಸೊ ಈ ಎರಡೂ ಸಮೀಕರಣಗಳ ಜೋಡಿಗಳನ್ನು ನಾವು ಹಿಂಗೆ ಬರಿತೇವಲ್ಲ, ಇದು ಅವುಗಳ ಸಾಮಾನ್ಯ ರೂಪ. ಇದು ಅವುಗಳ ಸಾಮಾನ್ಯ ರೂಪ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತು ಅನ್ಕೊಂಡಿನಿ. ಸೊ ಈಗ ಇದು ನೆನಪಿಡ್ಬೇಕು ನೀವು, ಈ ಸಮೀಕರಣಗಳ ಸಾಮಾನ್ಯ ರೂಪ ಏನಪ್ಪ ಅಂದ್ರೆ a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0. ಸೊ ಇವುಗಳನ್ನು ನಾವು ಬಿಡಿಸ್ಬೇಕಾದ್ರೂ ಕೂಡ ಇಲ್ಲಿ ಕೆಲವು ವಿಧಾನಗಳದಾವ. ಆ ಬಿಡಿಸುವ ವಿಧಾನಗಳು ಯಾವುವು ಅಂತ ನಾವೀಗ ನೋಡೋಣ. ಈ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸುವ ವಿಧಾನಗಳದಾವೆ. ಸೊ ಇದರಲ್ಲಿ ಈಗ ಮೊದಲನೇ ವಿಧಾನ ಏನಪ್ಪ ಅಂತಂದ್ರೆ ನಕ್ಷಾ ವಿಧಾನ, ಅಥವಾ ಇದಕ್ಕೆ ನಾವು ರೇಖಾಗಣಿತೀಯ ವಿಧಾನನೂ ಅಂತಲೂ ಕರಿತೀವಿ. ರೇಖಾಗಣಿತೀಯ ವಿಧಾನ ಅಂತಲೂ ಕರಿತೀವಿ. ಆಮೇಲೆ ಎರಡನೇ ವಿಧಾನ ಏನಂತಂದ್ರೆ ಆದೇಶ ವಿಧಾನ. ಆಮೇಲೆ ಮೂರನೇ ವಿಧಾನ ಏನಂದ್ರೆ ವರ್ಜಿಸುವ ವಿಧಾನ. ಇನ್ನೂ ಒಂದು ವಿಧಾನ ಅದ, ಅದು ನಾಲ್ಕನೇ ವಿಧಾನ. ಅದೇನಂತಂದ್ರೆ ಓರೆ ಗುಣಾಕಾರ ವಿಧಾನ. ಓರೆ ಗುಣಾಕಾರ ವಿಧಾನ. ಈಗ ಒಟ್ಟು ಏನು ಮಾಡ್ತೀವಿ ನಾವು, 4 ವಿಧಾನಗಳಲ್ಲಿ ಈ ಸಮೀಕರಣಗಳನ್ನು ನಾವು ಬಿಡಿಸ್ತೇವೆ. ಮೊದಲನೇದು ನಕ್ಷಾ ವಿಧಾನ, ಎರಡನೇದು ಆದೇಶ ವಿಧಾನ, ಮೂರನೇದು ವರ್ಜಿಸುವ ವಿಧಾನ, ನಾಲ್ಕನೇದು ಓರೆ ಗುಣಾಕಾರ ವಿಧಾನ. ಈಗ ನಕ್ಷಾ ವಿಧಾನದಲ್ಲಿ ಅಂದರೆ ಗ್ರಾಫಲ್ಲಿ ನೀವು ಈ ಸಮೀಕರಣಗಳನ್ನು ಬಿಡಿಸಿದಾಗ ಆ ಎರಡು ಸಮೀಕರಣಗಳು ಎರಡು ಸರಳ ರೇಖೆಗಳನ್ನು ಪ್ರತಿನಿಧಿಸುತ್ತವೆ. ಈ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ನಾವು ನಕ್ಷೆಯಲ್ಲಿ ಪ್ರತಿನಿಧಿಸಬಹುದು. ಆಗ ಅವು ಹೆಂಗಿರ್ತಾವಂದ್ರೆ ಎರಡು ಸರಳ ರೇಖೆಗಳ ರೂಪದಲ್ಲಿ ಇರ್ತಾವೆ. ಆ ಸರಳ ರೇಖೆಗಳ ರೂಪದಲ್ಲಿ ಅವು ಇರಬೇಕಾದ್ರೆ ಅವುಗಳಿಗೆ 3 ಸಂದರ್ಭ ಇದೆ ಅಂತ ನಾವು ಹೇಳ್ತೀವಿ. ಮೊದಲನೇದೇನಪ್ಪ ಅಂತಂದ್ರೆ ಅವು ಒಂದನ್ನೊಂದು ಛೇದಿಸಬಹುದು. ಎರಡನೇದೇನಪ್ಪ ಅಂತಂದ್ರೆ ಆ ಎರಡು ರೇಖೆಗಳು ಪರಸ್ಪರ ಸಮಾನಾಂತರವಾಗಿರ್ಬೋದು. ಆಮೇಲೆ ಮೂರನೇದೇನಪ್ಪ ಅಂತಂದ್ರೆ ಆ ಎರಡು ರೇಖೆಗಳು ಪರಸ್ಪರ ಐಕ್ಯ ಆಗಿರ್ಬೋದು. ಅಂದ್ರೆ ನಕ್ಷೆಯಲ್ಲಿ ಈ ಸಮೀಕರಣಗಳನ್ನು ಬಿಡಿಸಿದಾಗ ಅವು ಎರಡು ಸರಳ ರೇಖೆಗಳನ್ನು ಪ್ರತಿನಿಧಿಸ್ತಾವು. ಆ ಎರಡು ಸರಳ ರೇಖೆಗಳು ಹೆಂಗೆ ಇರಬಹುದಪ್ಪ ಅಂತಂದ್ರೆ ಪರಸ್ಪರ ಛೇದಿಸಬಹುದು, ಪರಸ್ಪರ ಸಮಾನಾಂತರವಾಗಿರ್ಬೋದು, ಪರಸ್ಪರ ಐಕ್ಯವಾಗಿರ್ಬೋದು. ಈ 3 ಸಂದರ್ಭ ಬಿಟ್ಟರೆ ಮತ್ತೆ ಬೇರೆ ಸಂದರ್ಭ ಇರುವುದಿಲ್ಲ. ಸೊ ಹಾಗಾದ್ರೆ ಯಾವಾಗ ಅವು ಛೇದಿಸ್ತಾವ, ಯಾವಾಗ ಸಮಾನಾಂತರವಾಗಿರ್ತಾವ, ಯಾವಾಗ ಐಕ್ಯ ಆಗಿರ್ತಾವ ಅನ್ನೋದನ್ನು ನಾವು ನೋಡೋಣ. ಸೊ ಇಲ್ಲಿ ಅವುಗಳ ಸಾಮಾನ್ಯ
ಈ ಸಮೀಕರಣಗಳ ಸಾಮಾನ್ಯ ರೂಪ ನಾವು ಏನು ಹೇಳಿದ್ವಿ? a1x ಪ್ಲಸ್ b1y ಪ್ಲಸ್ c1 = 0. ಇದು ಒಂದನೇ ಸಮೀಕರಣ. ಆಮೇಲೆ a2x ಪ್ಲಸ್ b2y ಪ್ಲಸ್ c2 = 0. ಇದು ಎರಡನೇ ಸಮೀಕರಣ. ಸೊ ಈ ಎರಡೂ ಸಮೀಕರಣಗಳ ಜೋಡಿಗಳು ನಕ್ಷಾ ವಿಧಾನದಲ್ಲಿ ಬಿಡಿಸಿದರೆ ಯಾವ ಸಂದರ್ಭದಲ್ಲಿ ಅವು ಒಂದನ್ನೊಂದು ಛೇದಿಸ್ತಾವಂತಂದ್ರೆ ಈ ಅವುಗಳ x ಮತ್ತು y-ಗಳ x ಮತ್ತು y ಚರಾಕ್ಷರಗಳ ಸಹಗುಣಕಗಳ ಅನುಪಾತವನ್ನು ನಾವು ನೋಡ್ತೇವೆ. ಅಂದ್ರೆ a1/a2 not equal to b1/b2. a1/a2 not equal to b1/b2. ಸೊ ಹಿಂಗಿದ್ದಾಗ ನಾವೇನು ಮಾಡ್ತೀವಿ? ಹಿಂಗಿದ್ದಾಗ ಏನಂತ ಹೇಳ್ತೀನಿ ನಾನಿಂದ ಈ ಸಮೀಕರಣಗಳನ್ನು ಪ್ರತಿನಿಧಿಸುವಂತಹ ರೇಖೆಗಳು ಒಂದನ್ನೊಂದು ಛೇದಿಸ್ತಾವೆ. ಇದು ನಕ್ಷಾ ರೂಪದಲ್ಲಿ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ. ಅವು ಹಿಂಗೆ ಛೇದಿಸ್ಬೋದು. ಸೊ ಒಂದನ್ನೊಂದು ಅವು ಛೇದಿಸ್ತಾವೆ. ಹೆಂಗೆ ಛೇದಿಸ್ತಾವೆ ಅಂತಂದ್ರೆ ಈ ಥರ ಸೊ ಇದು ಎಕ್ಸ್ ಅಕ್ಷ ನಿಮ್ಗೆ ಗೊತ್ತದ, y ಅಕ್ಷ. ನಕ್ಷಾ ವಿಧಾನದಲ್ಲಿ ನಾವು ಬಿಡಿಸಿದಾಗ a1/a2 ನಾಟ್ ಈಕ್ವಲ್ ಟು b1/b2 ಆದಾಗ ಅವುಗಳಲ್ಲಿ ಸಮೀಕರಣಗಳನ್ನು ಸೂಚಿಸುವ ಸರಳ ರೇಖೆಗಳು ಒಂದನ್ನೊಂದು ಯಾವುದೇ ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ. ಆಗ ನಾವೇನು ಹೇಳ್ತೀವಿ ಅಂತಂದ್ರೆ ಈ ಸಮೀಕರಣಗಳಿಗೆ ಒಂದು ಸ್ಥಿರ ಒಂದು ಪರಿಹಾರ ಇದೆ, ಒಂದೇ ಒಂದು ಪರಿಹಾರ ಇದೆ ಅಂತ ಹೇಳ್ತೀವಿ. ಅದನ್ನು ನಾವು ಆ ಸಮೀಕರಣಗಳ ಜೋಡಿಗಳಿಗೆ ಒಂದೇ ಪರಿಹಾರ ಇದೆ ಅಂತ ಹೇಳ್ತೀವಿ. ಅಥವಾ ಅನನ್ಯ ಪರಿಹಾರವಿದೆ ಅಂತಲೂ ಹೇಳ್ತೀವಿ. ಆಮೇಲೆ ಆ ಸಮೀಕರಣಗಳಿಗೆ ನಾವು ಸ್ಥಿರ ಸಮೀಕರಣಗಳು ಅಂತಲೂ ಕರಿತೀವಿ. ಆ ಸಮೀಕರಣಗಳ ಜೋಡಿಗಳಿಗೆ ಅವಾಗ ನಾವು ಸ್ಥಿರ ಸಮೀಕರಣಗಳು ಅಂತ ಕರಿತೀವಿ. ಇದು ಒಂದನೇ ಸಂದರ್ಭ. ಇನ್ನು ಎರಡನೇ ಸಂದರ್ಭ ನೋಡೋಣ. ಎರಡನೇ ಸಂದರ್ಭ ಏನಪ್ಪಾ ಅಂತಂದ್ರೆ a1/a2 is equal to b1/b2 not equal to c1/c2. a1/a2 is equal to b1/b2 not equal to c1/c2. ಹಿಂಗಿರುವಾಗ ಅವುಗಳ ಈ ಚರಾಕ್ಷರಗಳ ಸಹಗುಣಕಗಳ ಅನುಪಾತ ಹಿಂಗಿದ್ದಾಗ ನಾವೇನು ಮಾಡ್ತೇವೆ? ಗ್ರಾಫಲ್ಲಿ ಅಂದರೆ ನಕ್ಷೆಯಲ್ಲಿ ಅವು ಯಾವ ರೀತಿ ಇರ್ತಾವಂದ್ರೆ, ಸೊ ಇಲ್ಲಿ ನಕ್ಷೆ ನಾನು ತೆಗಿತೇನಿಲ್ಲ. ಸೊ ಇದು y ಅಕ್ಷ, ಇದು x ಅಕ್ಷ ಅನ್ಕೋರಿ. ಸೊ ಈ ಸಂದರ್ಭದಲ್ಲಿ ಆ ರೇಖೆಗಳು ಪರಸ್ಪರ ಸಮಾನಾಂತರವಾಗಿರ್ತಾವೆ. ಹಿಂಗಿರ್ತಾವೆ ಪರಸ್ಪರ ಹೆಂಗಿರ್ತಾವ? ಸಮಾನಾಂತರವಾಗಿರ್ತಾವೆ. ಯಾವ ಸಂದರ್ಭದಲ್ಲಿ? a1/a2 is equal to b1/b2 ಆಗಿರ್ತದೆ, ಬಟ್ ನಾಟ್ ಈಕ್ವಲ್ ಟು c1/c2 ಆಗಿರ್ತದೆ. ಸೊ ಈ ಸಂದರ್ಭದಲ್ಲಿ ಆ ಸರಳ ರೇಖೆಗಳು ಸಮಾನಾಂತರವಾಗಿರುತ್ತವೆ ಅಂತ ಹೇಳ್ತಾರೆ. ಸೊ ಸಮಾನಾಂತರವಿದ್ದಾಗ ಅವುಗಳಿಗೆ ಪರಿಹಾರಗಳು ಇರುವುದಿಲ್ಲ, ಪರಿಹಾರ ಇಲ್ಲ ಅಂತ ಹೇಳ್ತೀವಿ. ಪರಿಹಾರ ಇಲ್ಲ ಅಂತ ನಾವು ಹೇಳ್ತೀವಿ. ಸೊ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮೂರನೇ ಸಂದರ್ಭ ಇದೆ. ಸೊ ಮೂರನೇ ಸಂದರ್ಭ, ಸೊ ಇಲ್ಲಿ ಈ ಎಲ್ಲ ಅನುಪಾತಗಳು ಪರಸ್ಪರ ಸಮನಾಗಿದ್ದರೆ a1/a2 is equal to b1/b2 is equal to c1/c2. ಇದು ಮೂರನೇ ಸಂದರ್ಭ. ಸೊ ಈ ಮೂರನೇ ಸಂದರ್ಭದಲ್ಲಿ ನಕ್ಷೆ ಹೆಂಗಿರ್ತದಪ್ಪ ಅಂತಂದ್ರೆ, ಸೊ ಇಲ್ಲಿ ತೆಗಿತೇನೆ ನಾನು. x ಅಕ್ಷ, y ಅಕ್ಷ. ಸೊ ಇಲ್ಲಿ ಈ ಸಂದರ್ಭದಲ್ಲಿ ಆ ಸರಳ ರೇಖೆಗಳು ಒಂದನ್ನೊಂದು ಆಯ್ಕೆ ಆಗ್ತವೆ. ಈ ರೇಖಾತ್ಮಕ ಸಮೀಕರಣಗಳನ್ನು ಸೂಚಿಸುವಂತಹ ಸರಳ ರೇಖೆಗಳು ಒಂದರಲ್ಲಿ ಒಂದು ಆಯ್ಕೆ ಆಗ್ಬಿಡ್ತಾವೆ, ಒಂದರಲ್ಲಿ ಒಂದು ಆಯ್ಕೆ ಆಗ್ಬಿಡ್ತಾವೆ.
ಸೊ ನಿಮ್ಗೆ ಜಸ್ಟ್ ನಾನು ಕಲರ್ ಚೇಂಜ್ ಮಾಡಿ ತೋರಿಸ್ತೀನಿ. ಒಂದರಲ್ಲಿ ಒಂದು ಆಯ್ಕೆ ಆಗ್ಬಿಡ್ತಾವೆ. ಅಂದರೆ ಯಾವಾಗ ಆಯ್ಕೆ ಆಗ್ತಾವೆ? A1/A2 = B1/B2 = C1/C2 ಆದಾಗ ಆ ಎರಡೂ ಸರಳ ರೇಖೆಗಳು ಒಂದರಲ್ಲಿ ಒಂದು ಆಯ್ಕೆ ಆಗ್ತವೆ. ಸೊ ಹಿಂಗಿದ್ದಾಗ ನಾವೇನು ಮಾಡ್ತೀವಿ, ಅವುಗಳಿಗೆ ಅನೇಕ ಪರಿಹಾರಗಳಿವೆ ಅಂತ ಹೇಳ್ತೀವಿ. ಸೊ ಒಂದರಲ್ಲೊಂದು ಆಯ್ಕೆ ಆದಾಗ ಎಕ್ಸ್ ಬೆಲೆ ಏನೋ ಇರ್ತದೆ, ಅದಕ್ಕೆ ಸಂಬಂಧಪಟ್ಟಂಥ ವಾಯು ಬೆಲೆನೂ ಬೇರೆ ಇರ್ತದೆ. ಮತ್ತು ಇಲ್ಲಿ ಈ ಬಿಂದುವಿನಲ್ಲಿ ಎಕ್ಸ್ ಬೆಲೆ ಬೇರೆ ಇರ್ತದೆ, ಮತ್ತು ಈ ಬಿಂದುವಿನಲ್ಲಿ ಎಕ್ಸ್ ಬೆಲೆ ಬೇರೆ ಇರ್ತದೆ. ಅದಕ್ಕೆ ತಕ್ಕಂತೆ ವಾಯು ಬೆಲೆನೂ ಬೇರೆ ಆಗ್ತದೆ. ಅದಕ್ಕೆ ನಾವೇನು ಹೇಳ್ತೀವಿ, ಈ ಸಂದರ್ಭದಲ್ಲಿ ಅನೇಕ ಪರಿಹಾರಗಳಿವೆ ಅಥವಾ ಅನಂತ ಪರಿಹಾರಗಳಿವೆ ಅಂತ ಹೇಳ್ತೀವಿ. ಅನೇಕ ಪರಿಹಾರಗಳಿವೆ ಅಥವಾ ಅನಂತ ಪರಿಹಾರಗಳಿವೆ ಅಂತ ಹೇಳ್ತೇವೆ. ಸೊ ಈ ಮೂರು ಸಂದರ್ಭಗಳಿಗೆ ನಿಮ್ಗೆ ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆಗಳು ಬರ್ಬೋದು. 10ನೇ ತರಗತಿ ಪರೀಕ್ಷೆಯಲ್ಲಿ, ವಾರ್ಷಿಕ ಪರೀಕ್ಷೆಯಲ್ಲಿ ನಿಮ್ಮ ಮಲ್ಟಿಪಲ್ ಚಾಯ್ಸ್ ಏನು ಕೇಳ್ಬೋದು, ಆ ಸಮೀಕರಣಗಳು ಸಮಾನಾಂತರವಾಗಿದ್ದಾಗ ಇರುವಂತಹ ಒಂದು ನಿಬಂಧನೆ ಏನು ಅಂತ, ಈ ನಿಬಂಧನೆಗಳ ಮೇಲೆ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆನೂ ಕೇಳ್ಬೋದು. ಅದಕ್ಕೆ ಇದು ಕೂಡ ನೆನಪಿಡಬೇಕು, ಇದು ಭಾಳ ಮುಖ್ಯ ಅಂತ ನಾವು ಹೇಳ್ಬೋದು. ಅದನ್ನು ಬಿಡಿಸುವ ವಿಧಾನಗಳು ಮುಂದಿನ ಏನಿದಾವಲ್ಲ ಅದನ್ನು ಮುಂದಿನ ಅವಧಿಯಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಆತ್ಮೀಯ ವಿದ್ಯಾರ್ಥಿನಿಯರೇ, ಈಗ ನಾವು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಪಾಠದಲ್ಲಿ ನಕ್ಷಾ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸುವುದು ಹೇಗೆ ಅಂತ ನೋಡೋಣ. ಸೊ ಇದಕ್ಕಾಗಿ ನಾನು ಉದಾಹರಣೆಯನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿರುವ 1ನೇ ಅಂದರೆ ಪಾಠದ ಪ್ರಾರಂಭದಲ್ಲೇ ಕೊಟ್ಟಂತಹ ಒಂದು ಉದಾಹರಣೆಯನ್ನು ತಗೋತಾ ಇದ್ದೀನಿ. ಸೊ ಇಲ್ಲಿ ಎಲ್ಲರೂ ನೀವು ಟೆಕ್ಸ್ಟ್ ಬುಕ್ ನೋಡ್ಬೋದು ಈ ಪ್ರಶ್ನೆಯನ್ನು. ಅಖಿಲ ಎಂಬ ಹುಡುಗಿ ತನ್ನ ಹಳ್ಳಿಯಲ್ಲಿ ಒಂದು ಜಾತ್ರೆಗೆ ಹೋದಳು. ಅವಳು ದೈತ್ಯ ಚಕ್ರ ಸವಾರಿ ಮಾಡಿ ಆನಂದಿಸಲು ಮತ್ತು ಹೂಪ್ಲ ಎಸೆತದ ಆಟ ಆಡಲು ಹೋದಳು. ಸೊ ಇಲ್ಲಿ ದೈತ್ಯ ಚಕ್ರ ಅಂದರೆ ನಿಮಗೆಲ್ಲರಿಗೂ ಗೊತ್ತದ, ಜೈಂಟ್ ವೀಲ್ ಅಂತಲೂ ನಾವು ಅದನ್ನು ಕರಿತೀವಿ. ಈಗೆಲ್ಲ ಜಾತ್ರೆಯಲ್ಲಿ ನೀವು ಕೂಡ ಆಡಿರ್ಬೋದು ಇದನ್ನು. ಸೊ ಇಲ್ಲಿ ಒಂದು ಸವಾರಿಗೆ ಇಷ್ಟು ದುಡ್ಡು ಅಂತಿರ್ತದೆ. ಇಲ್ಲಿ ಅಖಿಲ ಆ ದೈತ್ಯ ಚಕ್ರದಲ್ಲಿ ಒಂದು ಸವಾರಿಗೆ 3 ರೂಪಾಯಿಯಂತೆ ಕೊಟ್ಟು ಆಟ ಆಡ್ತಾಳೆ. ಆಮೇಲೆ ಹೂಪ್ಲ ಅಂಥೇಳಿ ಇನ್ನೊಂದು ಆಟವನ್ನು ಆಡ್ತಾಳೆ. ಇದು ಹೂಪ್ಲ ಅಂದ್ರೆ ರಿಂಗ್ ಆಟ. ಇಲ್ಲಿ ರಿಂಗ್ ಅಂದರೆ ಅಲ್ಲಿ ಕೆಲವೊಂದು ವಸ್ತುಗಳನ್ನು, ಈ ಮಕ್ಕಳು ಇಷ್ಟಪಡುವಂತಹ ಕೆಲವೊಂದು ವಸ್ತುಗಳನ್ನು ಇಟ್ಟಿರ್ತಾರೆ ಟೇಬಲ್ ಮೇಲೆ. ಚಾಕ್ಲೇಟ್ಸು, ಬಿಸ್ಕೆಟ್ಸು ಇಂಥವೆಲ್ಲ ಇಟ್ಟಿರ್ತಾರೆ. ಈಗ ಆ ರಿಂಗನ್ನು ತಗೊಂಡು ಆ ವಸ್ತುವಿನ ಮೇಲೆ ಹಾಕಿದಾಗ ಅದು ಸರಿಯಾಗಿ ಅದು ವಸ್ತುವಿನ ಮೇಲೆ ಬಿದ್ದಾಗ ಮಾತ್ರ ಆ ವಸ್ತು ಅವ್ರದ್ದೇ ಆಗ್ತದೆ. ಇದಕ್ಕೆ ಹೂಪ್ಲ ಅಥವಾ ರಿಂಗ್ ಆಟ ಅಂತ ಹೇಳ್ತಾರೆ. ಇಲ್ಲಿ ಹೂಪ್ಲ ಆಟಕ್ಕೆ ಒಂದು ಆಟಕ್ಕೆ ಅವಳು 4 ರೂಪಾಯಿಯಂತೆ ಖರ್ಚು ಮಾಡ್ತಾಳೆ. ಅವಳು ಒಟ್ಟು ಖರ್ಚು ಮಾಡಿದ ದುಡ್ಡು 20 ರೂಪಾಯಿ ಆಗ್ತದೆ. ಅವಳು ಒಟ್ಟು ಆಟ ಆಡಿದ 2 ಅಂದರೆ ದೈತ್ಯ ಚಕ್ರ ಮತ್ತು ಹೂಪ್ಲ ಆಟಕ್ಕೆ ಅವಳು ಖರ್ಚು ಮಾಡಿದ ಹಣ ಒಟ್ಟು 20 ರೂಪಾಯಿ ಆದರೆ ಅವಳು ಮಾಡಿದ ಸವಾರಿಗಳ ಸಂಖ್ಯೆ ಮತ್ತು ಆಟಗಳ ಸಂಖ್ಯೆಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಆಮೇಲೆ ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಾರ, ಅದು ಮುಖ್ಯ. ಅದೇನಂದ್ರೆ, ಅವಳು ಹೂಪ್ಲ ಆಟವಾಡಿದ ಸಂಖ್ಯೆಯು ದೈತ್ಯ ಚಕ್ರದಲ್ಲಿ ಆಡಿದ ಸವಾರಿಗಳ ಸಂಖ್ಯೆಯ ಅರ್ಧದಷ್ಟು ಇದೆ ಅಂತ ಕೂಡ ಒಂದು ಕಂಡೀಷನ್ ಅದಲ್ಲ. ನೀವು ಇದನ್ನ ಪ್ರಶ್ನೆನ 1 ಸಲ ಅಲ್ಲ 2 ಸಲ ಓದ್ರಿ ಅಂದ್ರೆ ನಿಮ್ಗೆ ಇದು ಸಂಪೂರ್ಣ ಅರ್ಥ ಆಗ್ತದೆ. ಸೊ ಇಲ್ಲಿ ನಾವು ಏನು ಮಾಡೋದು, ನೀವು ಹೆಂಗೆ ಬಿಡಿಸ್ಬೇಕಪ್ಪ ಅಂತಂದ್ರೆ, ಮೊದಲನೇದಾಗಿ ನಾವು ಅಖಿಲ ದೈತ್ಯ ಚಕ್ರ ಆಟ ಆಡಿದ ಸವಾರಿಗಳ ಸಂಖ್ಯೆಯನ್ನು ನಾನು ಎಕ್ಸ್ ಅಂತ ತಗೋತೀನಿ. ಎಕ್ಸ್ ಆಗ್ತದೆ. ಸೊ ಈ ಪ್ರಶ್ನೆಗೆ ಅನುಗುಣವಾಗಿ ನಾನು ಏನು ಮಾಡಿದೆ, ಈಗ ಅಖಿಲ ದೈತ್ಯ ಚಕ್ರ ಆಟ ಆಡಿದ ಸವಾರಿಗಳ ಸಂಖ್ಯೆ ಎಕ್ಸ್ ಆಗ್ತದೆ. ಅಖಿಲ ಹೂಪ್ಲ ಅಂದರೆ ರಿಂಗ್ ಆಟ, ಹೂಪ್ಲ ಆಟ ಆಡಿದ ಸಂಖ್ಯೆ, ಇಲ್ಲಿ ಸವಾರಿ ಅಂತ ಇರಂಗಿಲ್ಲ, ಹೂಪ್ಲ ಆಟ ಆಡಿದ ಸಂಖ್ಯೆ ಅದು ವಾಯವಾಗಿರಲಿ ಅಂತ ನಾವಿಲ್ಲಿ ಬರಿತೀವಿ. ಹೌದಾ? ಸೊ ಈಗ ಅವ್ರು
ಪ್ರಶ್ನೆಯಲ್ಲಿ ಏನು ಕೊಟ್ಟಾರಂತಂದ್ರೆ ಅವಳು ಉಪ್ಲ ಆಟವಾಡಿದ ಸಂಖ್ಯೆಯು ದೈತ್ಯ ಚಕ್ರದಲ್ಲಿ ಮಾಡಿದ ಸವಾರಿಗಳ ಸಂಖ್ಯೆಯ ಅರ್ಧದಷ್ಟು ಇದೆ ಅಂತ ಕೊಟ್ಟಾರ. ಸೊ ಇದನ್ನು ನಾವು ಗಣಿತ ರೂಪದಲ್ಲಿ ಬರೀಬೇಕು. ಸೊ ಇಲ್ಲಿ ಉಪ್ಲ ಆಡಿದ ಸಂಖ್ಯೆ y ಅಂತದ. ಸೊ ಇದು ದೈತ್ಯ ಚಕ್ರ ಆಡಿದ ಸವಾರಿಗಳ ಸಂಖ್ಯೆಯ ಅರ್ಧದಷ್ಟು ಇದೆ. ಅಂದ್ರೆ ದೈತ್ಯ ಚಕ್ರ ಆಟವಾಡಿದ ಸವಾರಿಗಳ ಸಂಖ್ಯೆ x ಆಗಿರೋದ್ರಿಂದ ಅದರ ಅರ್ಧದಷ್ಟು ಅಂದ್ರೆ x/2 ಆಗಿರುತ್ತದೆ ಅಂತ ಹೇಳ್ಬೋದು. ಇದನ್ನು ನಾವೀಗ ಇನ್ನೂ ಸರಳವಾಗಿ ಬರ್ಕೋಬಹುದು. ಹೆಂಗಂದ್ರೆ 2y = x ಹಿಂಗೆ ಬರ್ಕೋಬಹುದು. ಸೊ ಆಮೇಲೆ ಈಗ ಅಥವಾ y = x/2 ಅಂತ ಬರೆದ್ರು ಏನು ತಪ್ಪಿಲ್ಲ. ಇದು ಸಮೀಕರಣ 1. ಆಮೇಲೆ ನಿಮಗೆ ಪ್ರಶ್ನೆ ಇನ್ನು ಮುಂದೆ ಕೂದಿದಾಗ ಗೊತ್ತಾಗ್ತದೆ. ದೈತ್ಯ ಚಕ್ರ ಸವಾರಿಗೆ ಒಂದು ಸವಾರಿಗೆ 3 ರೂಪಾಯಿ ಆಗ್ತದೆ. ಉಪ್ಲ ಆಟಕ್ಕೆ ಒಂದು ಆಟಕ್ಕೆ 4 ರೂಪಾಯಿ ಅಂತ ಅವಳು ಖರ್ಚು ಮಾಡ್ತಾಳೆ. ಒಟ್ಟು 20 ರೂಪಾಯಿಯನ್ನು ಖರ್ಚು ಮಾಡ್ತಾಳೆ. ಅದನ್ನು ನಾವು ಗಣಿತ ರೂಪದಲ್ಲಿ ಹೆಂಗೆ ಬರಿತೀವಿ? 3x ಅಂದ್ರೆ ದೈತ್ಯ ಚಕ್ರ ಆಟವಾಡಿದ ಹಣ 3 ರೂಪಾಯಿ ಆಗ್ತದೆ. ಒಟ್ಟು ಆಟಗಳ ಸವಾರಿಗಳ ಸಂಖ್ಯೆ x ಅಂತ ತಗೊಂಡಿವಿ, ಅದು 3x ಆಗ್ತದೆ. ಪ್ಲಸ್ ಉಪ್ಲ ಆಟಕ್ಕೆ 4 ರೂಪಾಯಿ ಆಗ್ತದೆ. ಆ ಆಟಗಳ ಸಂಖ್ಯೆಯನ್ನು ನಾವು y ಅಂತ ತಗೊಂಡಿವಿ, ಅದಕ್ಕೆ 4 × y = 20. ಅದನ್ನು ನಾವು ಹಿಂಗೆ ಬರ್ತೀವಿ. ದೈತ್ಯ ಚಕ್ರ ಆಟಕ್ಕೆ 3 ರೂಪಾಯಿ ಅಂತೆ, ಉಪ್ಲ ಆಟಕ್ಕೆ 4 ರೂಪಾಯಿ ಅಂತೆ. ಅವಳು ಆಟ ಆಡಿದ ಸಂಖ್ಯೆಗಳ ಒಟ್ಟು ಮೊತ್ತ 20 ರೂಪಾಯಿ ಅಂತ ನಮ್ಗೆ ಈ ಸಮೀಕರಣದಿಂದ ತಿಳಿತದೆ. ಇದು ಎರಡನೇ ಸಮೀಕರಣ. ಈ ಎರಡೂ ಸಮೀಕರಣಗಳನ್ನು ನಾವು ಗ್ರಾಫಲ್ಲಿ ಅಂದರೆ ನಕ್ಷೆಯಲ್ಲಿ ಬಿಡಿಸ್ಬೋದು. ಸೊ ಅದನ್ನು ಹೆಂಗೆ ಬಿಡಿಸ್ಬೇಕು, ಮೊದಲನೇದಾಗಿ ನಾವು ಹೆಂಗೆ ಅದನ್ನು ಬಿಡಿಸ್ಬೇಕಂತ ನಾವೀಗ ಏನು ಅಂಕಿ ಸಂಖ್ಯೆಗಳನ್ನು ಇದರಲ್ಲಿ ಹಾಕಿ ನೋಡಬೇಕು. ಇಲ್ಲಿ ನಾನು ಮೊದಲನೇ ಸಮೀಕರಣ ಅದಕ್ಕೆ x ಮತ್ತು y ಬೆಲೆಗಳನ್ನು ನಾನಿಲ್ಲಿ ಹಾಕ್ತೀನಿ. x ಮತ್ತು y ಬೆಲೆಗಳನ್ನು ಹಾಕಬೇಕು. ಸೊ ಇಲ್ಲಿ x ಬೆಲೆಯನ್ನು ಮೊದಲನೇದಾಗಿ x ಬೆಲೆಯನ್ನು 0 ಅಂತ ತಗೊಂಡ್ರೆ y = 0/2 ಅಂದ್ರೆ 0ನೇ ಆಗ್ತದೆ. x ಬೆಲೆ 0 ತಗೊಂಡ್ರೆ y ಬೆಲೆ 0/2 ಅಂದ್ರೆ 0 ಆಗ್ತದೆ. ಸೊ ಈಗ x ಬೆಲೆಯನ್ನು ನಾನು 1 ಅಂತ ತಗೊಂಡಾಗ ನೆಕ್ಸ್ಟ್ ನಾನು ಏನು ಮಾಡಿದೆ, ಎರಡನೇದಾಗಿ x ಬೆಲೆಯನ್ನು 1 ಅಂತ ತಗೊಂಡೆ. ಆವಾಗ y ಬೆಲೆ ಏನಾಗ್ತದೆ 1/2 ಅಂದ್ರೆ y ಬೆಲೆ 0.5 ಆಗ್ತದೆ. ಹೌದಾ? x ಬೆಲೆಯನ್ನು 0 ತಗೊಂಡ್ರೆ y ಬೆಲೆನೂ 0 ಬರ್ತದೆ. x ಬೆಲೆ 1 ಅಂತ ತಗೊಂಡ್ರೆ y ಬೆಲೆ ಇಲ್ಲೇ x ಬೆಲೆ 1 ಹಾಕಿರಿ 1/2 ಅಂದ್ರೆ 1/2 ಅಂದ್ರೆ 0.5. ಸೊ ಇಲ್ಲಿ 0.5. ಸೊ ಈಗ x ಬೆಲೆಯನ್ನು 2 ಅಂತ ತಗೊಂಡ್ರೆ ಮೂರನೇದಾಗಿ x ಬೆಲೆಯನ್ನು 2 ಅಂತ ತಗೊಂಡಾಗ ಏನಾಗ್ತದೆ, y ಬೆಲೆ 2/2 ಅಂದ್ರೆ 2 ಬರ್ತಾ ಹೋಗ್ತದೆ. ಸೊ y ಬೆಲೆ 1. ಸೊ ಕಡಿಮೆ ಅಂದ್ರೆ 3 ಬೆಲೆಗಳನ್ನು ತಗೊಂಡು ನಾವು ಸಮೀಕರಣವನ್ನು ಬಿಡಿಸಬೇಕು. ಅದೇ ರೀತಿ ಈಗ ಎರಡನೇ ಸಮೀಕರಣ ಏನದ ಇಲ್ಲಿ 3x + 4y = 20 ಅಂತ. ಹೌದಾ? ಸೊ ಇದನ್ನು ಕೂಡ ನಾವಿಲ್ಲಿ ಏನು ಒಂದು ಚಿಕ್ಕ ಟೇಬಲ್ ಹಾಕೊಳ್ಳೋಣ. ಸೊ ಇಲ್ಲೇ ಹಾಕೋತೀನಿ ನಾನು ಟೇಬಲ್. ಇದು ಸಮೀಕರಣ 1 ಇದು ಸಮೀಕರಣ 2. ಸೊ ಇಲ್ಲೂ ಕೂಡ ನಾವು 3 ಬೆಲೆಗಳನ್ನು ಹಾಕೋಣ. ಸೊ ಇಲ್ಲಿ ಮೊದಲನೇದಾಗಿ ಬರ್ತೀನಿ, x ಬೆಲೆಯನ್ನು ನಾನು ಇನ್ನೂ ಕೂಡ 0 ಅಂತ ತಗೋತೀನಿ. ಸೊ ಈ ಸಮೀಕರಣದಲ್ಲಿ x ಬೆಲೆಯನ್ನು 0 ಅಂತ ಹಾಕಿದರೆ ಅಂದ್ರೆ 3x + 4y = 20. ಈ ಸಮೀಕರಣದಲ್ಲಿ x ಬೆಲೆ ನಾನು 0 ಅಂತ ತಗೊಂಡಾಗ 3 × 0 + 4y = 20. 3 × 0 ಅಂದ್ರೆ 0ನೇ ಆಗ್ತದೆ, ಅದನ್ನು ಬಿಟ್ಬಿಡೋಣ. ಸೊ 4y = 20, y = 20/4 ಹಾಕು. 4y = 20. 4 ಈಗ ನಾನು ಬಲಗಡೆ ತಂದಾಗ ಏನಾಗ್ತದೆ
20 ಭಾಗಿಸು 4 ಆಗ್ತದೆ. ಸೊ 4 1 4 5. ಸೊ y ಈಕ್ವಲ್ ಟು 5. ಯಾವಾಗ x ಈಕ್ವಲ್ ಟು 0 ತೊಗೊಂಡಾಗ y ಬೆಲೆ 5 ಆಗ್ತದೆ. ಸೊ ನೆಕ್ಸ್ಟ್ ಈಗ x ಬೆಲೆಯನ್ನು ನಾನು 1 ಅಂತ ತೊಗೊಳ್ತೀನಿ. x ಬೆಲೆಯನ್ನು 1 ಅಂತ ತೊಗೊಳ್ತೀನಿ. ಅವಾಗ ಏನಾಗ್ತದೆ 3x ಪ್ಲಸ್ 4y ಈಕ್ವಲ್ ಟು 20. ಇದರಲ್ಲಿ x ಬೆಲೆ 1 ಅಂತ ಹಾಕಬೇಕು. ಅಂದರೆ 3 ಇಂಟು 1 ಪ್ಲಸ್ 4y ಇಸ್ ಈಕ್ವಲ್ ಟು 20. 3 1 3 ಪ್ಲಸ್ 4y ಈಕ್ವಲ್ ಟು 20. 4y ಈಕ್ವಲ್ ಟು 20. 3ಅನ್ನು ನಾನು ಬಲಗಡೆಗೆ ಶಿಫ್ಟ್ ಮಾಡ್ತೀನಿ. ಅವಾಗ ಇದು ಪ್ಲಸ್ 3 ಅದ ಇದೆ. ಆ ಕಡೆ ಹೋದಾಗ ಏನಾಗ್ತದೆ ಮೈನಸ್ 3 ಆಗ್ತದೆ. 20 ಮೈನಸ್ 3 ಅಂದರೆ 4y ಈಕ್ವಲ್ ಟು 17. 20 3 ಹೋದ್ರೆ 17. y ಈಕ್ವಲ್ ಟು 17/4. ಅಂದ್ರೆ ಇದು 4ರಲ್ಲಿ ಭಾಗಿಸಿದ್ರೆ ಎಷ್ಟು ಬರ್ತದೆ ನಮ್ಗೆ? 4 4 16 ಆಗ್ತದೆ. ದಶಮಾಂಶ ಬಿಂದು ಬರ್ತದೆ. ಆಮೇಲೆ 1 ಉಳಿದಿರ್ತದೆ ಶೇಷ. ದಶಮಾಂಶ ಬಿಂದು ಇರೋದ್ರಿಂದ ಆ 1ರ ಮುಂದೆ 0 ಅಂದರೆ 10 ಆಗ್ತದೆ ಅದು. ಆಮೇಲೆ 4 2 8 ಆಗ್ತದೆ. ಅದನ್ನು 1 ದಶಮಾಂಶ ಸ್ಥಾನದವರೆಗೂ ಸಾಕು ನಾವು ಅಷ್ಟು ತೊಗೊಂಡ್ರೆ ಸಾಕು. ಸೊ ಅಂದರೆ y ಈಕ್ವಲ್ ಟು 17/4 ಬೆಲೆಯನ್ನು ನಾವು 4.2 ಅಂತ ಇಲ್ಲಿ ಬರಿಬೋದು. ಸೊ y ಬೆಲೆಯನ್ನು x ಬೆಲೆ 1 ಅಂತ ತೊಗೊಂಡಾಗ y ಬೆಲೆ ಏನಾಗ್ತದೆ ಅಂದರೆ 4.2. ಸೊ ಈಗ x ಬೆಲೆಯನ್ನು ನಾನು 3 ಅಂತ ತೊಗೊಳ್ತೀನಿ. x ಬೆಲೆಯನ್ನು 3 ಅಂತ ತೊಗೊಳ್ತೀನಿ. x ಬೆಲೆಯನ್ನು 3 ಅಂತ ತೊಗೊಂಡಾಗ ಸೊ y ಬೆಲೆ ಏನಾಗ್ತದೆ? ಸೊ ಇಲ್ಲಿ ಇದೇ ಸಮೀಕರಣದಲ್ಲಿ 3 ಇಂಟು 3 ಪ್ಲಸ್ 4y ಈಕ್ವಲ್ ಟು 20. ಅಂದರೆ 3 3 9 ಆಗ್ತದೆ. ಈ 4y ಇಸ್ ಈಕ್ವಲ್ ಟು 20. 3 3 9 4 ಕಡೆ ತೊಗೊಂಡ್ಬಂದ್ರೆ ಮೈನಸ್ 9 ಆಗ್ತದೆ. ಸೊ ಅವಾಗ 4y ಈಕ್ವಲ್ ಟು 20ರಾಗ 9 ಹೋದ್ರೆ ಎಷ್ಟು? 20ರಾಗ 9 ಹೋದ್ರೆ 11. ಸೊ y ಈಕ್ವಲ್ ಟು 11/4. y ಈಕ್ವಲ್ ಟು 4 ಅಂದರೆ ಇದನ್ನು 4ರಲ್ಲಿ ಭಾಗಿಸಿದ್ರೆ 11 4ರಲ್ಲಿ ಭಾಗಿಸಿದ್ರೆ ನಮ್ಗೇನು ಸಿಗ್ತದೆ? 4 2 8. ಆಮೇಲೆ 11ರಾಗ 8 ಹೋದ್ರೆ 3 ಉಳಿತದೆ. 30 ಆಗ್ತದೆ ದಶಮಾಂಶ ಬಿಂದು ಬಂದಾಗ. ಅವಾಗ 4 7 28. ಆಮೇಲೆ ಮುಂದಿನ ಭಾಗ ಬೇಡ ನನಗೆ. ಸೊ 11/4 ನಾನು ದಶಮಾಂಶವಾಗಿ ಬರೆದಾಗ ಅದು 2.7. ಮೊದಲನೇ ದಶಮಾಂಶ ಸ್ಥಾನದವರೆಗೂ ಮಾತ್ರ ಇಲ್ಲಿ ತಗೋಬೇಕು. ಸೊ ಅಂದರೆ ಎಕ್ಸ್ ಬೆಲೆ ಇಲ್ಲಿ ನಾನೇನು ಮಾಡಿದೆ? ಸ್ವಲ್ಪ ಚೇಂಜ್ ಮಾಡಿದೆ. 3 ಅಂತ ತೊಗೊಂಡೆ. ಸೊ ಎಕ್ಸ್ ಬೆಲೆ 3 ಅಂತ ತೊಗೊಂಡಾಗ ಏನಾಯ್ತು? 3 3 9 ಪ್ಲಸ್ 4y ಈಕ್ವಲ್ ಟು 20. 4y ಈಕ್ವಲ್ ಟು 20 ಮೈನಸ್ 9. 3 3 9 ಆ ಕಡೆ ಕಳಿಸಿದೆ. ಅಂದರೆ ಬಲಗಡೆಗೆ ಅದನ್ನು ನಾವು ಶಿಫ್ಟ್ ಮಾಡಿದಾಗ ಅದೇ ಪ್ಲಸ್ ಇಟ್ಟಿದ್ದು ಮೈನಸ್ ಆಗ್ತದೆ. ಅವಾಗ ಇಲ್ಲಿ 4y ಈಕ್ವಲ್ ಟು 20ರಾಗ 9 ಹೋದ್ರೆ 11. ಆಮೇಲೆ y ಈಕ್ವಲ್ ಟು 11/4 ಅಂದರೆ y ಈಕ್ವಲ್ ಟು 2.7. ಸೊ ಈ ರೀತಿ ನಾವು y ಬೆಲೆ 2.7 ಅಂತ ಬರಿಬೋದು. ಸೊ ಈಗ ನಮಗೇನಾಯಿತು? ಎಕ್ಸ್ ಬೆಲೆಗಳನ್ನು ನಾವು ತಗೊಂಡು ಅದಕ್ಕೆ ನಿರ್ದಿಷ್ಟವಾದ y ಬೆಲೆಗಳು ನಮ್ಗೆ ಸಿಕ್ಕು. ಇದನ್ನು ನಾವು ನಕ್ಷೆಯಿಂದ ಬಿಡಿಸಬೇಕು. ಅದನ್ನು ಹೇಗಂತ ನೋಡೋಣ. ಈಗ ನಾವು ಇದನ್ನು ಈ ಎರಡು ಕೋಷ್ಟಕಗಳೇನದಾವ ಎಕ್ಸ್ ಮತ್ತು y ಬೆಲೆಗಳಿರುವ ಈ ಸಮೀಕರಣಗಳ ಕೋಷ್ಟಕಗಳನ್ನು ನಾವು ನಕ್ಷೆಯಲ್ಲಿ ಬಿಡಿಸೋಣ. ಸೊ ನಿಮ್ಗೆ ಆಗಲೇ ಗೊತ್ತದ, ಹಿಂದಿನ ತರಗತಿಗಳಲ್ಲಿ ಕಲ್ತೀರಿ. ಈ ನಕ್ಷೆ ಹೀಗಿರ್ತದೆ. ಇಲ್ಲಿ ಮಧ್ಯದ ಅಡ್ಡ ರೇಖೆಯನ್ನು ನಾವು ಎಕ್ಸ್ ಅಕ್ಷ ಅಂತ ಹೇಳ್ತೀವಿ. ಲಂಬ ರೇಖೆಯನ್ನು y ಅಕ್ಷ ಅಂತ ಹೇಳ್ತೀವಿ. ಈ ಎಕ್ಸ್ ಮತ್ತು y ಅಕ್ಷಗಳು ಎಲ್ಲಿ ಛೇದಿಸ್ತಾವೋ ಪರಸ್ಪರ ಒಂದೊಂದೊಂದು ಛೇದಿಸುವ ಬಿಂದುವನ್ನು ನಾವು ಮೂಲ ಬಿಂದು ಅಂತ ಹೇಳ್ತೀವಿ. ಅದಕ್ಕೆ 0 0 ಅಂತ ಗುರುತಿಸ್ತೀವಿ. ಈ ಕಡೆ ನಾವು ಎಲ್ಲ ಧನಾತ್ಮಕ ಸಂಖ್ಯೆಗಳನ್ನು ಬರಿತೀವಿ. ಅಂದರೆ +1 +2 +3 4. ಈ ಕಡೆ ನಾವು -1 -2 -3 ಇಲ್ಲೇ -4 ಋಣ ಸಂಖ್ಯೆಗಳನ್ನು ಬರ್ತೀವಿ. ಈ ಕಡೆ ಧನ ಸಂಖ್ಯೆಗಳನ್ನು ಬರ್ತೀವಿ. ಅದೇ ರೀತಿ y ಅಕ್ಷದಲ್ಲಿ ಇಲ್ಲಿ ಧನ ಸಂಖ್ಯೆಗಳನ್ನು 1 2 3 4 5
ಹಿಂಗೆ ಧನಾತ್ಮಕ ಸಂಖ್ಯೆಗಳನ್ನು ಮೇಲ್ಗಡೆ ಬಂದರೆ ಋಣಾತ್ಮಕ ಸಂಖ್ಯೆಗಳಂದ್ರೆ -1 -2 -3 -9 ಹಿಂಗೆ ಇದು ಇಲ್ಲಿ ಬೆಳೀತಾ ಹೋಗ್ತದೆ. ಸೊ ಆದ್ದರಿಂದ ನಾವು x ಮತ್ತು y ಅಕ್ಷ ಎರಡಕ್ಕೂ ಇಲ್ಲಿ ಆರೋ ಮಾರ್ಕ್ ಹಾಕ್ತೀವಿ. x ಅಕ್ಷವನ್ನು x ಡ್ಯಾಶ್ ಅಂತ ಸೂಚಿಸ್ತೀವಿ, y ಅಕ್ಷವನ್ನು y ಡ್ಯಾಶ್ ಅಂತ ಸೂಚಿಸ್ತೀವಿ. ಈಗ ಮೊದಲನೇ ಸಮೀಕರಣ ಏನು ಬಿಡಿಸಿರಲ್ಲ ನಾವು ಆ ಬೆಲೆಗಳನ್ನು ಈಗ ನಾವು ಗ್ರಾಫಲ್ಲಿ ಮೊದಲು ಗುರುತಿಸ್ಬೇಕಂತ. ಹೇಗೆ ಗುರುತಿಸ್ಬೇಕಂದ್ರೆ x ಬೆಲೆ 0 ಇದ್ದಾಗ y ಬೆಲೆನೂ 0 ಬಂದದ್ದು. ಇದನ್ನು ನಾವು ಇಲ್ಲೇ ಮೂಲ ಬಿಂದುನೇ ಆಗ್ತದೆ ಆ ಪಾಯಿಂಟ್, ಅದನ್ನು ನಾವು ಈಗ ಗುರುತಿಸ್ತೀವಿ. ಸೊ ನೆಕ್ಸ್ಟ್ x ಬೆಲೆ 1 ಇದ್ದಾಗ y ಬೆಲೆ 0.5 ಆಗ್ತದೆ. ಸೊ ಅಂದರೆ x ಬೆಲೆ 1 ಅಂತಿದ್ದಾಗ y ಬೆಲೆ 0.5 ಅಂದರೆ ಈ ಪಾಯಿಂಟ್, ಈ ಬಿಂದುವನ್ನು ನಾವಿಲ್ಲಿ ಗುರುತಿಸ್ತೀವಿ. ಆಮೇಲೆ x ಬೆಲೆ 2 ಇದ್ದಾಗ y ಬೆಲೆ 1 ಆಗ್ತದೆ. ಸೊ x ಬೆಲೆ 2 ಇದ್ದಾಗ y ಬೆಲೆ 1 ನೋಡಿ, x ಬೆಲೆ 2 ಅಂತ ತೊಗೋಬೇಕು, ಅದ್ರ ಮೇಲೆ y ಬೆಲೆ ಇಲ್ಲಿ ಬರ್ತದೆ, y ಬೆಲೆ 1 ಇರ್ತದಲ್ಲ ಅದಕ್ಕೆ ಇಲ್ಲಿ ಬರ್ತದೆ. ಇವೆರಡು ಎಲ್ಲಿ ಸೇರ್ತಾವ ಅಂದರೆ ಈ ಬಿಂದುವಿನಲ್ಲಿ ಸೇರ್ತಾವೆ. ಸೊ ಇದು ಸಮೀಕರಣ 1 ಬಿಡಿಸಿದ ಇವು x ಮತ್ತು y ಬೆಲೆಗಳು ಅಥವಾ XY ನಿರ್ದೇಶಾಂಕಗಳು, ಅವುಗಳ ಅನುಸಾರವಾಗಿ ನಾವು ಬಿಂದುಗಳನ್ನು ಇಲ್ಲಿ ನಕ್ಷೆಯಲ್ಲಿ ಗುರುತಿಸಿದ್ದೀನಿ. ಈಗ ಆ ಬಿಂದುಗಳನ್ನೆಲ್ಲ ನಾವು ಜೋಡಿಸೋಣ. ಸೊ ಈಗ ಒಂದೇ ದಿಕ್ಕಿನಲ್ಲಿರೋವುಗಳನ್ನು ನಾವೆಲ್ಲ ಬಿಂದುಗಳನ್ನು ಸೇರಿಸ್ತೀವಿ. ಈಗ ಸೊ ಈಗ ನೆಕ್ಸ್ಟ್ ಎರಡನೇ ಸಮೀಕರಣ ಏನು ಬಿಡಿಸಿರಲ್ಲ ಅದರ ಬಿಂದುಗಳನ್ನು ಕೂಡ ನಾವು ಗ್ರಾಫಲ್ಲಿ ಬಿಡಿಸೋಣ. ಸೊ x ಬೆಲೆ 0 ಅಂತಿದ್ದಾಗ y ಬೆಲೆ ಬಂತು 5 ಬಂತು. ಸೊ x ಬೆಲೆ 0 ಆದಾಗ y ಬೆಲೆ 5 ಅಂದರೆ y ಬೆಲೆ ಇಲ್ಲಿ ಬರ್ತದೆ ಇಲ್ಲಿ. ಆಮೇಲೆ x ಬೆಲೆ 1 ಇದ್ದಾಗ y ಬೆಲೆ 4.2 ಆಗ್ತದೆ. ಸೊ x ಬೆಲೆ ಇಲ್ಲಿ 1 ಇದ್ದಾಗ y ಬೆಲೆ 4.2 ಅಂದರೆ 4 ಆದಮೇಲೆ 2 ಲೈನ್ ಎಣಿಸ್ಬೇಕು, ಅಲ್ಲಿಗೆ ಮಾರ್ಕ್ ಮಾಡಿ. ಸೊ x ಬೆಲೆ 1 ಇದ್ದಾಗ y ಬೆಲೆ 4.2 ಈ ರೀತಿ ಬಿಂದುಗಳನ್ನು ಗುರುತಿಸ್ತೀವಿ. ಆಮೇಲೆ x ಬೆಲೆ 3 ಇದ್ದಾಗ y ಬೆಲೆ 2.7, x ಬೆಲೆ 3 ಇದ್ದಾಗ y ಬೆಲೆ 2.7 ಅಂದ್ರೆ 2 ಆದಮೇಲೆ ಇಲ್ಲಿ 2.5 ಇದು ದಪ್ಪ ರೇಖೆ ಕಾಣಿಸೋದಿಲ್ಲ, 2.5 ಅದು, ಅದ್ರ ಮೇಲೆ ಮತ್ತೆ 2 ರೇಖೆಗಳನ್ನು ನಾವು ಎಣಿಸ್ಬೇಕು, ಅದು 2.7 ಆಗ್ತದೆ. ಸೊ x ಬೆಲೆ 3 ಅಂತಿದ್ದಾಗ y ಬೆಲೆ 2.7 ಅಂದರೆ ಇಲ್ಲಿ ಬರ್ತದೆ. ಸೊ ಈಗ ನಾವೇನು ಮಾಡಬೇಕು, ಈ ಎಲ್ಲ ಬಿಂದುಗಳನ್ನು ಸೇರಿಸ್ಬೇಕು. ಸೊ ಇಲ್ಲಿ ಈ ಎರಡೂ ಬಿಂದುಗಳು ಪರಸ್ಪರ ಛೇದಿಸ್ಬೇಕಂದ್ರೆ ನಾವೇನು ಮಾಡಬೇಕು, ಇದನ್ನು ವೃದ್ಧಿಸಬೇಕು. ಮೊದಲನೇ ಒಂದು ರೇಖೆಯನ್ನು ನಾವಿಲ್ಲಿ ವೃದ್ಧಿಸಬೇಕು. ಅವು ಈ ಬಿಂದುವಿನಲ್ಲಿ ಏನಾದವು, ಎರಡೂ ರೇಖೆಗಳು ಛೇದಿಸಿದ್ವಿ. ಸೊ ಯಾವ ಬಿಂದುವಿನಲ್ಲಿ ಅವು ಛೇದಿಸಿದ್ವು ಅಂದ್ರೆ ಇಲ್ಲೇ ಅದರಿಂದ ನಾವು x ಅಕ್ಷಕ್ಕೆ ಒಂದು ಲಂಬವನ್ನು ಎಳಿಬೇಕು ಆ ಬಿಂದುವಿನಿಂದ. ಅದೇ ರೀತಿ y ಅಕ್ಷಕ್ಕೂ ಕೂಡ ಲಂಬವನ್ನು ಎಳಿಬೇಕು. ಯಾವ ಬಿಂದುವಿನಲ್ಲಿ ಆ ಎರಡು ರೇಖೆಗಳು ಇಲ್ಲೇ ಯಾವ ಬಿಂದುವಿನಲ್ಲಿ ಆ ಎರಡು ರೇಖೆಗಳು ಛೇದಿಸ್ತಾವಲ್ಲ ಆ ಬಿಂದುವಿನಿಂದ x ಮತ್ತು y ಅಕ್ಷಗಳಿಗೆ ನಾವು ಲಂಬಗಳನ್ನು ಎಳೆದಾಗ ನಮ್ಗೆ ಅದರ x ಅಕ್ಷದ ಮೇಲೆ ಅದರ ಬೆಲೆ, y ಅಕ್ಷದ ಮೇಲೆ ಅದರ ಬೆಲೆ ನಮ್ಗೆ ಸಿಗ್ತದೆ. ಸೊ ಅಂದರೆ ಇಲ್ಲಿ x ಅಕ್ಷದ ಮೇಲೆ ಅದರ ಬೆಲೆ ಏನು ಬಂತು, 4 ಬಂತು. y ಅಕ್ಷದ ಮೇಲೆ ಅದರ ಬೆಲೆ ಏನು ಬಂತು, 2. ಈಗ 4 ಮತ್ತು 2 ಈ ಸಮೀಕರಣದಲ್ಲಿ ನಾವು ಹಾಕಿ ನೋಡೋಣ. ಸೊ ಇಲ್ಲಿ 2y = x, y ಬೆಲೆ 2 ಬಂದದ,
2 ಎರಡಲೇ ಎಕ್ಸ್ ಬೆಲೆ 4 ಅದ, 2 ಎರಡಲೇ 4. ಸರಿ ಹೊಂತಲ್ಲ ಇದು? ಸರಿ ಹೊಂತಿಲ್ಲ, ಇದ್ರಾಗ ಹಾಕೊಂಡು ಚೆಕ್ ಮಾಡ್ಬೋದು ನಾವು. ಸೊ ಇಲ್ಲಿ y ಬೆಲೆ 2 ಅದ, ಎಕ್ಸ್ ಬೆಲೆ 4 ಅದ. ಇಲ್ಲಿ 4 ಅಂತ ಹಾಕಿದ್ರೆ 2 ಬಂದರೆ 2 ಎರಡನೇ ಕಟ್ತಾ ಹೋಗ್ತದ, ಅದು ಕೂಡ ಸರಿ ಹೊಂತದ. ಅದೇ ರೀತಿ ಎರಡನೇ ಸಮೀಕರಣ ಏನದ? 3x + 4y = 20 ಅಂತದ. ಇದರಲ್ಲಿನೂ ಕೂಡ ನಾವು x ಮತ್ತು y ಬೆಲೆಗಳನ್ನು ಹಾಕಿ ನೋಡೋಣ. x ಬೆಲೆ 4 ಅಂದ್ರೆ 3 4 12 ಪ್ಲಸ್ y ಬೆಲೆ 2 ಬಂದದ, 4 ಎರಡಲೇ 8, 12 ಮತ್ತು 8 ಕೂಡಿಸಿದ್ರೆ 20. ಸೊ ಅಂದ್ರೆ x ಬೆಲೆ 4, y ಬೆಲೆ 2. ಅದರ ಅರ್ಥ ಏನಂದ್ರೆ x ಅಂದ್ರೆ ನಾವೇನು ತಗೊಂಡಿದ್ವಿ? ಅಖಿಲ ಆಡಿದ ದೈತ್ಯ ಚಕ್ರದ ಸವಾರಿಗಳ ಸಂಖ್ಯೆ 4 ಆಗಿದೆ. ಆಮೇಲೆ y ಅಂತಂದ್ರೆ ಏನು ತಗೊಂಡಿದ್ವಿ ನಾವು? ಅವಳು ಆಡಿದ ಉಪ್ಲ ಆಟಗಳ ಸಂಖ್ಯೆ ಅಂದರೆ 2 ಅಂತ ಆನ್ಸರ್ ಅದು. ಅಂದರೆ 2 ಉಪ್ಲ ಆಟಗಳನ್ನು ಆಡೋಣ, 4 ಏನು ದೈತ್ಯ ಚಕ್ರದ ಸವಾರಿಯ ಆಟಗಳನ್ನು ಹೋಗಿ ಆಡಿದಾಳೆ ಅಂತ ಹೇಳ್ಬೋದು. ಸೊ ಈ ರೀತಿ ನಕ್ಷಾ ವಿಧಾನದಿಂದ ನಾವೇನು ಇದಕ್ಕೆ ರೇಖಾಗಣಿತೀಯ ವಿಧಾನನು ಅಂತ ನಾವು ಹೇಳ್ತೀವಿ. ನಕ್ಷಾ ವಿಧಾನದಿಂದ ನಾವೇನು ಮಾಡ್ತೀವಿ? ಈ ಒಂದು 2 ಚರಾಕ್ಷರಗಳುಳ್ಳ ಈ ಸಮೀಕರಣಗಳ ಏನು ಮಾಡ್ತೀವಿ ನಾವು? ಪರಿಹಾರವನ್ನು ನಾವು ಕಂಡುಕೊಂಡ್ವಿ ಅಂತ ಹೇಳ್ಬೋದು. ಸೊ ಇದು ಒಂದು ಎಕ್ಸ್ ಬೆಲೆ ಮತ್ತು y ಬೆಲೆ ನಿರ್ದಿಷ್ಟವಾಗಿ ನಮಗೆ ಇಲ್ಲಿ ಗೊತ್ತಾಗ್ತದೆ. ಆ ಬೆಲೆಗಳನ್ನು ನಾವು ಪುನಃ ಈ ಸಮೀಕರಣದಲ್ಲಿ ಹಾಕಿ ತಾಳೆನೂ ನೋಡಿದ್ವಿ, ಅವು ಸರಿ ಅಂತಂತೂ ನಮ್ಗೆ ಗೊತ್ತಾಗ್ತದೆ.